ಪ್ರಪಂಚದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಹುಟ್ಟುವುದಿಲ್ಲ. ಬಣ್ಣಗಳು ಮತ್ತು ಆಕಾರಗಳನ್ನು ಬಿಟ್ಟುಬಿಟ್ಟರು. ಕೆಲವರು ಹುಟ್ಟಿದಾಗಿನಿಂದಲೇ ಯಾವುದೋ ಒಂದು ರೀತಿಯಲ್ಲಿ ವಿಶೇಷವಾಗಿ ಮತ್ತು ಅಸಾಮಾನ್ಯವಾಗಿ ಇರುತ್ತಾರೆ. ಇನ್ನು ಕೆಲವರು ಬೆಳೆದಂತೆಲ್ಲ ಜೀವನದಲ್ಲಿ ಕ್ರಮೇಣ ಹಾಗೆ ಬದಲಾಗುತ್ತಾರೆ. ಇವತ್ತು ನಾವು ಅಂತಹ ಕೆಲವು ಅಪರೂಪದ ಮತ್ತು ಆಸಕ್ತಿದಾಯಕ ವ್ಯಕ್ತಿಗಳ ಬಗ್ಗೆ ಇನ್ನಷ್ಟು ವಿವರಗಳೊಂದಿಗೆ ತಿಳಿದುಕೊಳ್ಳೋಣ. ಈ ಮಾಹಿತಿ ನಮಗೆ ಪ್ರಪಂಚದಲ್ಲಿ ಎಷ್ಟೊಂದು ವೈವಿಧ್ಯಗಳಿವೆಯೆಂದು ಕಣ್ಣಿಗೆ ಕಟ್ಟಿದಂತೆ ತೋರಿಸುತ್ತದೆ. ಮೊದಲು ಸುಪತ್ರಾ ಸಸುಖಾನ್ ಎಂಬ ಹುಡುಗಿಯ ಬಗ್ಗೆ ಮಾತನಾಡೋಣ. 2010ನೇ ವರ್ಷದಲ್ಲಿ ಈ ಹುಡುಗಿ ಗಿನ್ನಿಸ್ ವರ್ಲ್ಡ್ ರಿಕಾರ್ಡ್ ಬುಕ್ನಲ್ಲಿ ತನ್ನ ಹೆಸರನ್ನು ಸೇರಿಸಿಕೊಂಡಳು. ಏಕೆಂದರೆ ಆಗ ಪ್ರಪಂಚದಲ್ಲೇ ಅತ್ಯಧಿಕ ಕೂದಲುಳ್ಳ ಟೀನೇಜ್ ಬಾಲಕಿಯಾಗಿ ರಿಕಾರ್ಡ್ ಮಾಡಿದಳು. ಥಾಯ್ಲೆಂಡ್ ದೇಶಕ್ಕೆ ಸೇರಿದ ಈ ಹುಡುಗಿಗೆ ಅಂಬ್ರಾ ಸಿಂಡ್ರೋಮ್ ಎಂಬ ಅತಿ ಅಪರೂಪದ ಜೀನ್ ಸಂಬಂಧಿತ ರೋಗವಿದೆ. ಈ ರೋಗದಿಂದಾಗಿ ಆಕೆಯ ಮುಖ ಮತ್ತು ದೇಹದ ಮೇಲೆ ಅಸಾಮಾನ್ಯವಾಗಿ ತುಂಬಾ ಕೂದಲು ಬೆಳೆದಿವೆ. ಚಿಕ್ಕ ವಯಸ್ಸಿನಲ್ಲಿ ಶಾಲೆಯಲ್ಲಿ ಆಕೆಯ ಸ್ನೇಹಿತರು ಆಕೆಯನ್ನು ಮಂಕಿ ಖೇಸ್ ಅಥವಾ ವೋಲ್ಸ್ ಗರ್ಲ್ ಎಂದು ಕರೆದು ಕೀಟಲೆ ಮಾಡುತ್ತಿದ್ದರು. ಆದರೆ ಆ ಮಾತುಗಳು ಆಕೆಯನ್ನು ಬಾಧಿಸಲಿಲ್ಲ. ಬದಲಿಗೆ ಆಕೆ ಇನ್ನಷ್ಟು ಧೈರ್ಯವಾಗಿ ಮತ್ತು ಬಲವಾಗಿ ಬೆಳೆದಳು. ನಂತರ 2018ನೇ ವರ್ಷದಲ್ಲಿ ಆಕೆ ಪ್ರೇಮ ವಿವಾಹ ಮಾಡಿಕೊಂಡಳು. ಮುಖದ ಮೇಲಿರುವ ಹೆಚ್ಚುವರಿ ಕೂದಲನ್ನು ಲೇಸರ್ ಚಿಕಿತ್ಸೆಯಿಂದ ತೆಗೆದುಕೊಂಡು ಉಳಿದವರಂತೆಯೇ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾಳೆ. ಇನ್ನು ಆಬುಲ್ ಬಜಂದರ್ ಎಂಬ ವ್ಯಕ್ತಿಯ ಬಗ್ಗೆ ನೋಡೋಣ. ಬಾಂಗ್ಲಾದೇಶ ದೇಶದಲ್ಲಿರುವ ಈ ವ್ಯಕ್ತಿ ದೈನಂದಿನ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದಾನೆ. ಅವನು ಪ್ರತಿದಿನ ತನ್ನ ಕೈಗಳಿಗೆ 6 ಕಿಲೋಗಳ ಭಾರವನ್ನು ಹೊರಬೇಕಾಗುತ್ತದೆ. ಯಾವಾಗ ಈ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆಯೋ ಎಂದು ಅವನು ಯಾವಾಗಲೂ ಯೋಚಿಸುತ್ತಲೇ ಇರುತ್ತಾನೆ. ಆದರೆ ವಾಸ್ತವವೇನೆಂದರೆ ಅವನಿಗೆ ಪೂರ್ಣ ಮುಕ್ತಿ ಅಸಾಧ್ಯವೇ. ಏಕೆಂದರೆ ಅವನಿಗೆ ಎಪಿಡರ್ಮೋಡಿಸ್ಪ್ಲೇಸಿಯಾ ವೆರುಸಿಕಾರ್ಮಿಸ್ ಎಂಬ ಅತಿ ಅಪರೂಪದ ಚರ್ಮ ಸಂಬಂಧಿತ ರೋಗವಿದೆ. ಈ ರೋಗ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಜನರಿಗೆ ಮಾತ್ರ ಬರುತ್ತದೆ. ಈ ರೋಗದಿಂದಾಗಿ ಅವನ ಕೈಗಳು ಮರದ ಬೊಗಳೆಯಂತೆ ದೊಡ್ಡದಾಗಿ ಮತ್ತು ಕಠಿಣವಾಗಿ ಬದಲಾಗಿವೆ. ಈಗ ಅವನು ಯಾವ ಕೆಲಸವನ್ನೂ ಮಾಡಲಾರದ ಸ್ಥಿತಿಯಲ್ಲಿದ್ದಾನೆ. ಹೀಗಾಗಿ ಬಾಂಗ್ಲಾದೇಶದ ಕುಲ್ನಾ ಎಂಬ ನಗರದಲ್ಲಿ ಭಿಕ್ಷುಕನಾಗಿ ಜೀವನ ನಡೆಸುತ್ತಿದ್ದಾನೆ. ಕೆಲವರು ಅವನೊಂದಿಗೆ ಸೆಲ್ಫಿಗಳನ್ನು ತೆಗೆದುಕೊಂಡು ಹಣ ಕೊಡುತ್ತಾರೆ. ಆದರೆ ಅವನಿಗೆ ಅದು ಸ್ವಲ್ಪವೂ ಇಷ್ಟವಿಲ್ಲ. ತನ್ನನ್ನು ಪ್ರಾಣಿ ಪ್ರದರ್ಶನ ಶಾಲೆಯ ಕೋತಿಯಂತೆ ನೋಡುತ್ತಿದ್ದಾರೆಂದು ಅವನು ಬೇಸರಪಡುತ್ತಾನೆ. ಒಂದು ನ್ಯೂಸ್ ಚಾನೆಲ್ ಅವನ ಕಥೆಯನ್ನು ಪ್ರಸಾರ ಮಾಡಿ ವೈರಲ್ ಮಾಡಿತು. ಅದರ ನಂತರ ಆ ವಿಷಯ ಸರ್ಕಾರದವರೆಗೂ ತಲುಪಿತು. ಅವನ ಬಾಧೆಗಳನ್ನು ನೋಡಿ ಸರ್ಕಾರ ಅವನಿಗೆ ಉಚಿತ ಚಿಕಿತ್ಸೆ ನೀಡಿತು. ಒಟ್ಟು 25 ಬಾರಿ ಶಸ್ತ್ರಚಿಕಿತ್ಸೆಗಳು ನಡೆದವು. ಮೊದಲು ಮರದ ಕೊಂಬೆಗಳಂತಿದ್ದ ಅವನ ಕೈಗಳು ಸ್ವಲ್ಪ ಹಗುರವಾಗಿ ಮತ್ತು ಸಾಮಾನ್ಯವಾಗಿ ಬದಲಾದವು. ಅಪ್ಪುರ ಅವನಿಗೆ ಸ್ವಲ್ಪ ಉಸಿರಾಡಿದಂತೆ ಅನಿಸಿತು. ಆದರೆ ಆ ಸಂತೋಷ ಕೇವಲ 2 ತಿಂಗಳು ಮಾತ್ರ ಉಳಿಯಿತು. ಅದರ ನಂತರ ಮತ್ತೆ ಅದೇ ಸಮಸ್ಯೆ ಶುರುವಾಯಿತು. ಅಪ್ಪುಡೇ ಕೋವಿಡ್ ಮಹಾಮಾರಿಯು ಬಂದಿತು. ಅದರಿಂದ ಮನೆಯಲ್ಲೇ ಮೂಗುಬಿದರು ಮತ್ತು ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಇನ್ನು ನೋವನ್ನು ತಡೆಯಲಾರದೆ ಅವನು ಡಾಕ್ಟರ್ಗಳಿಗೆ ನನ್ನ ಕೈಗಳು ಮತ್ತು ಕಾಲುಗಳನ್ನು ಕತ್ತರಿಸಿ ಕೃತಕ ಕೈಕಾಲುಗಳೊಂದಿಗೆ ಬದುಕುತ್ತೇನೆ ಎಂದು ಬೇಡಿಕೊಂಡನು. ಈ ರೋಗಕ್ಕೆ ಶಾಶ್ವತ ಚಿಕಿತ್ಸೆಯೇ ಇಲ್ಲ. ಹೀಗಾಗಿ ಇಂತಹ ರೋಗಕ್ಕೆ ತುತ್ತಾದ ವ್ಯಕ್ತಿಗಳ ಜೀವನ ತುಂಬಾ ಕಷ್ಟಗಳಿಂದ ಮತ್ತು ನೋವಿನಿಂದ ತುಂಬಿರುತ್ತದೆ. ಚೌಹಾನ್ ಕುಟುಂಬದ ಬಗ್ಗೆ ಮಾತನಾಡೋಣ. ಈ ಕುಟುಂಬದಲ್ಲಿ ಒಟ್ಟು 11 ಜನ ಸದಸ್ಯರು ಇದ್ದಾರೆ. ಅವರಲ್ಲಿ 9 ಜನಕ್ಕೆ ಅಕಾಂಡ್ರೋಪ್ಲೇಸಿಯಾ ಎಂಬ ಅಪರೂಪದ ರೀತಿಯ ಡ್ವಾರ್ಚಿಸಮ್ ಸಮಸ್ಯೆ ಇದೆ. ಈ ಸಮಸ್ಯೆಯಿಂದಾಗಿ ಅವರ ಕೈಕಾಲುಗಳು ಸರಿಯಾಗಿ ಬೆಳೆಯುವುದಿಲ್ಲ. ಅವರ ಎತ್ತರ ಸಾಮಾನ್ಯವಾಗಿ 3 ಅಡಿಗಳವರೆಗೆ ಮಾತ್ರ ಇರುತ್ತದೆ. ಕೆಲವರದ್ದು ಇದಕ್ಕಿಂತಲೂ ಕಡಿಮೆ ಇರಬಹುದು. ಈ ಚಿಕ್ಕ ಎತ್ತು ಮತ್ತು ದೇಹ ನಿರ್ಮಾಣದಿಂದಾಗಿ ಅವರು ಜೀವನದಲ್ಲಿ ಎಷ್ಟೊಂದು ತೊಂದರೆಗಳನ್ನು ಎದುರಿಸುತ್ತಾರೆ. ಚೆನ್ನಾಗಿ ಎದ್ದಿದರೂ ಅವರ ರೂಪ ನೋಡಿ ಉದ್ಯೋಗ ಕೊಡಲು ಯಾರೂ ಮುಂದೆ ಬರುವುದಿಲ್ಲ. ಕುಟುಂಬದಲ್ಲಿ ಅತಿ ಹಿರಿಯನು ತನ್ನ ಸಂಬಂಧಿಕರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಮದುವೆಗಳು ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ವಧೂವರರನ್ನು ಸ್ವಾಗತಿಸುತ್ತಾ ಸಂಪಾದಿಸುತ್ತಾನೆ. ಹೀಗೆ ಸಂಪಾದಿಸಿದ ಹಣದಿಂದ ಒಟ್ಟು ಕುಟುಂಬವನ್ನು ಪೋಷಿಸುತ್ತಾನೆ. ಅವನ ತಮ್ಮಂದಿರು ಸಹ ಇಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತಾರೆ. ಈ ಅಸಾಮಾನ್ಯ ರೂಪದಿಂದಾಗಿ ಈ ಕುಟುಂಬ ತುಂಬಾ ಪ್ರಸಿದ್ಧಿಯನ್ನು ಗಳಿಸಿದೆ.
ಚಿಕ್ಕ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಕೆಲವೊಮ್ಮೆ ಇವರನ್ನು ಹಾಸ್ಯ ಮಾಡುತ್ತಾರೆ. ಆದರೆ ಇವರ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯಗಳು ಉಳಿದ ಸಾಮಾನ್ಯ ವ್ಯಕ್ತಿಗಳೊಂದಿಗೆ ಸಮಾನವೇ. ಹೀಗಾಗಿ ಇವರು ಸರ್ಕಾರವನ್ನು ಬೇಡಿಕೊಳ್ಳುತ್ತಿದ್ದಾರೆ, ನಮ್ಮಂತಹ ವ್ಯಕ್ತಿಗಳಿಗೂ ಉದ್ಯೋಗಗಳು ಮತ್ತು ಅವಕಾಶಗಳನ್ನು ಕೊಡಬೇಕೆಂದು. ಮೈಕೆಲಾ ರಚನೆಲ್ಲಿ ಎಂಬ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳೋಣ. ಲಾಸ್ ಏಂಜಲೀಸ್ ನಗರದಲ್ಲಿರುವ ಈ ಮಹಿಳೆಯ ಹಿಪ್ಸ್ ಬಿರುದುಗಳು ಚುಟ್ಟಣತೆ ಏನಿದ್ದರೂ 8 ಅಡಿಗಳು ಇದೆ. ಹೀಗಾಗಿ ಆಕೆ ಗಿನ್ನಿಸ್ ವರ್ಲ್ಡ್ ರಿಕಾರ್ಡ್ ಮಾಡಿದ್ದಾಳೆ. ಆಕೆಯ ಸೊಂಟ ತುಂಬಾ ಸಣ್ಣದಾಗಿದೆ, ಆದರೆ ಹಿಪ್ಸ್ ಮಾತ್ರ ತುಂಬಾ ದೊಡ್ಡದಾಗಿ ಮತ್ತು ದೊಡ್ಡದಾಗಿ ಇದೆ. ಈ ಎರಡರ ನಡುವಿನ ವ್ಯತ್ಯಾಸ ನೋಡಿದರೆ ಯಾರಾದರೂ ಆಶ್ಚರ್ಯಪಡುತ್ತಾರೆ. ಮೊದಲು ಆಕೆಯು ಉಳಿದವರಂತೆ ಸಣ್ಣದಾಗಿ ಮತ್ತು ಸಾಮಾನ್ಯವಾಗಿ ಇದ್ದಳು. ಆದರೆ 3 ಮಕ್ಕಳು ಹುಟ್ಟಿದ ನಂತರ, ಪ್ರತಿ ಪ್ರಸವದ ನಂತರ ಆಕೆಯ ಹಿಪ್ಸ್ ಇನ್ನಷ್ಟು ದೊಡ್ಡದಾಯಿತು ಎಂದು ಆಕೆಯೇ ಹೇಳಿದ್ದಾಳೆ. ಈ ಪರಿಸ್ಥಿತಿ ಆಕೆಯನ್ನು ಸ್ವಲ್ಪವೂ ಬಾಧಿಸುವುದಿಲ್ಲ. ಹಿಂದಿನಿಂದ ನೋಡಿ ನಗುವ ವ್ಯಕ್ತಿಗಳಿದ್ದರು, ಆಕೆಗೆ ಅದು ಈಗ ಸಾಮಾನ್ಯವಾಗಿ ಬಿಟ್ಟಿದೆ. ಡಾಕ್ಟರ್ಗಳು ಹೇಳುವುದೇನೆಂದರೆ ಇದು ಜೀನ್ ಸಂಬಂಧಿತ ಕಾರಣಗಳು ಮತ್ತು ಕೊಬ್ಬಿನ ವಿತರಣೆ ಸಮಸ್ಯೆಯಿಂದ ಬಂದಿದೆ. ಇದು ಯಾವ ರೋಗವಲ್ಲ, ಕೇವಲ ಅಪರೂಪದ ದೇಹ ನಿರ್ಮಾಣ ಮಾತ್ರ. ಈಗ ಪ್ರಪಂಚದಲ್ಲೇ ಅತಿ ದೊಡ್ಡ ಹಿಪ್ಸ್ ಇರುವ ಮಹಿಳೆಯಾಗಿ ಆಕೆ ತುಂಬಾ ಪ್ರಸಿದ್ಧಳಾಗಿದ್ದಾಳೆ. ಗ್ಯಾರಿ ಟರ್ನರ್ ಎಂಬ ವ್ಯಕ್ತಿಯ ಬಗ್ಗೆ ನೋಡೋಣ. ಇಂಗ್ಲೆಂಡ್ ದೇಶಕ್ಕೆ ಸೇರಿದ ಈ ವ್ಯಕ್ತಿ 8 ವರ್ಷಗಳ ವಯಸ್ಸಿನಲ್ಲೇ ತನ್ನ ಚರ್ಮ ಅಸಾಮಾನ್ಯವಾಗಿ ಎಳೆಯುತ್ತಿದೆ ಎಂದು ಗಮನಿಸಿದನು. ಡಾಕ್ಟರ್ಗಳ ಬಳಿ ಹೋಗಿ ಪರೀಕ್ಷೆಗಳನ್ನು ಮಾಡಿಸಿಕೊಂಡ ನಂತರ ಎಲ್ಲರ್ಸ್-ಎಡಿಯಾನ್ಲೋಸ್ ಸಿಂಡ್ರೋಮ್ ಎಂಬ ಸಮಸ್ಯೆ ಇದೆಯೆಂದು ತಿಳಿದುಬಂತು. ಈ ಸಿಂಡ್ರೋಮ್ನಿಂದಾಗಿ ದೇಹದಲ್ಲಿ ಕಾಲಜನ್ ಎಂಬ ಪ್ರೋಟೀನ್ ಸರಿಯಾಗಿ ರೂಪುಗೊಳ್ಳುವುದಿಲ್ಲ. ಕಾಲಜನ್ ಎಂದರೆ ಚರ್ಮ, ಕೀಲುಗಳು ಮತ್ತು ಲಿಗಮೆಂಟ್ಗಳನ್ನು ಬಲವಾಗಿ ಇರಿಸುವ ಮುಖ್ಯ ಪದಾರ್ಥ. ಅದು ಕಡಿಮೆ ಇದ್ದರೆ ಚರ್ಮ ರಬ್ಬರ್ನಂತೆ ಎಳೆಯುತ್ತದೆ. ಈ ಅಸಾಮಾನ್ಯ ದೇಹ ಸ್ಥಿತಿಯೊಂದಿಗೆ ಅವನು ಗಿನ್ನಿಸ್ ವರ್ಲ್ಡ್ ರಿಕಾರ್ಡ್ ಮಾಡಿದನು. ಟೆಲಿವಿಷನ್ ಕಾರ್ಯಕ್ರಮಗಳು, ವೈದ್ಯಕೀಯ ಸಂಬಂಧಿತ ಡಾಕ್ಯುಮೆಂಟರಿಗಳು ಮತ್ತು ಸರ್ಕಸ್ ಪ್ರದರ್ಶನಗಳಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿ ಅದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡನು. ಈಗ ರಬ್ಬರ್ನಂತೆ ಎಳೆಯುವ ಚರ್ಮವಿರುವ ವ್ಯಕ್ತಿಯಾಗಿ ಪ್ರಪಂಚಾದ್ಯಂತ ತುಂಬಾ ಪ್ರಸಿದ್ಧನಾಗಿದ್ದಾನೆ. ಸಿಲ್ವಾ ಕುಟುಂಬದ ಬಗ್ಗೆ ಮಾತನಾಡೋಣ. ಬ್ರೆಜಿಲ್ ದೇಶದ ಹತ್ತಿರದಲ್ಲಿರುವ ಈ ಕುಟುಂಬ ಒಂದು ವಿಶೇಷ ಕಾರಣದಿಂದ ತುಂಬಾ ಪ್ರಸಿದ್ಧಿಯನ್ನು ಗಳಿಸಿದೆ. ಅವರ ಕುಟುಂಬದ ಪ್ರತಿ ಸದಸ್ಯನ ಕೈಕಾಲುಗಳಲ್ಲಿ ಹೆಚ್ಚುವರಿ ಬೆರಳುಗಳಿವೆ. ಪಾಲಿಡ್ಯಾಕ್ಟಿಲಿ ಎಂಬ ಅಪರೂಪದ ಸ್ಥಿತಿಯಿಂದಾಗಿ ಪ್ರತಿ ಕೈಗೆ 6 ಬೆರಳುಗಳು ಮತ್ತು ಪ್ರತಿ ಕಾಲಿಗೆ 6 ಬೆರಳುಗಳು ಇವೆ. ಅಂದರೆ ಸಾಮಾನ್ಯವಾಗಿ 20 ಬೆರಳುಗಳು ಇರಬೇಕಾದ ಸ್ಥಳದಲ್ಲಿ 24 ಬೆರಳುಗಳಿವೆ. ಈ ಕುಟುಂಬದಲ್ಲಿ 14 ಜನ ಸದಸ್ಯರು ಇಂತಹ ಸ್ಥಿತಿಯೊಂದಿಗೆ ಹುಟ್ಟಿದ್ದಾರೆ. ಡಾಕ್ಟರ್ಗಳು ಹೇಳುವುದೇನೆಂದರೆ 1000ರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಇಂತಹ ಸಮಸ್ಯೆ ಬರುತ್ತದೆ. ಆದರೆ ಈ ಕುಟುಂಬ ಸದಸ್ಯರು ಈ ಹೆಚ್ಚುವರಿ ಬೆರಳುಗಳನ್ನು ಎಂದು ಸಮಸ್ಯೆಯೆಂದು ಭಾವಿಸುವುದಿಲ್ಲ. ಬದಲಿಗೆ ಅವುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಾರೆ. ಸಂಗೀತ ವಾದ್ಯಗಳನ್ನು ನುಡಿಸುವುದು, ಗೋಲ್ ಕೀಪಿಂಗ್ನಂತಹ ಕ್ರೀಡೆಗಳು ಮತ್ತು ಇತರ ಕಾರ್ಯಕಲಾಪಗಳಲ್ಲಿ ಈ ಹೆಚ್ಚುವರಿ ಬೆರಳುಗಳು ಅವರಿಗೆ ದೊಡ್ಡ ಸಹಾಯಕವಾಗಿವೆ. ಅಗತ್ಯವಿದ್ದರೆ ಅವುಗಳನ್ನು ಅನುಗುಣವಾಗಿ ಬದಲಾಯಿಸಿಕೊಂಡು ಸರಿಹೊಂದಿಸುತ್ತಾರೆ. ಈ ಅದ್ಭುತ ಗುಣದಿಂದಾಗಿ ಅವರನ್ನು ಎಷ್ಟೊಂದು ಟೆಲಿವಿಷನ್ ಕಾರ್ಯಕ್ರಮಗಳಿಗೆ ಆಹ್ವಾನಿಸುತ್ತಾರೆ ಮತ್ತು ಅವರು ತುಂಬಾ ಪ್ರಸಿದ್ಧಿಯನ್ನು ಗಳಿಸಿದ್ದಾರೆ. ಜಾನಾ ಕುಟುಂಬದ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿಯ ಬಯೋಡೇಟಾ ನೋಡಿದರೆ ಯಾರಾದರೂ ಆಶ್ಚರ್ಯಪಡುತ್ತಾರೆ. ಅವನಿಗೆ 94 ಹೆಂಡತಿಯರು, 14 ಸೊಸೆಯರು ಮತ್ತು 34 ಮೊಮ್ಮಕ್ಕಳು ಇದ್ದಾರೆ. ಒಟ್ಟು ಕುಟುಂಬ ಸದಸ್ಯರ ಸಂಖ್ಯೆ 181. 2021ರಲ್ಲಿ 76 ವರ್ಷಗಳ ವಯಸ್ಸಿನಲ್ಲಿ ಅವನು ಸತ್ತನು. ಪ್ರಪಂಚದಲ್ಲೇ ಅತಿ ದೊಡ್ಡ ಕುಟುಂಬವನ್ನು ಹೊಂದಿದ ವ್ಯಕ್ತಿಯಾಗಿ ಅವನು ಪ್ರಸಿದ್ಧನಾಗಿದ್ದನು. ಇಷ್ಟು ದೊಡ್ಡ ಕುಟುಂಬವಿದ್ದರೂ ಎಲ್ಲರೂ 4 ಅಂತಸ್ತುಗಳ ಕಟ್ಟಡದಲ್ಲಿ ಯಾವ ಗಲಾಟೆಗಳೂ ಇಲ್ಲದೆ ಕಲಸಿ ಬದುಕುತ್ತಾರೆ. ಅವನ ಸಾವಿನ ನಂತರ ದೊಡ್ಡ ಮಗ ಒಟ್ಟು ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಂಡನು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎಲ್ಲರೂ ಎದ್ದೇಳುತ್ತಾರೆ, ಏಕೆಂದರೆ 181 ಜನರಿಗೆ ಅನ್ನ ಮಾಡುವುದು ಮತ್ತು ಇತರ ಕೆಲಸಗಳು ಮಾಡುವುದು ಅಷ್ಟು ಸುಲಭವಲ್ಲವಲ್ಲ. ಹೀಗಾಗಿ ಎಲ್ಲರೂ ಕಲಸಿ ಕೆಲಸಗಳನ್ನು ಹಂಚಿಕೊಂಡು ಮಾಡುತ್ತಾರೆ.
ಪ್ರತಿದಿನ 50 ಕಿಲೋಗಳ ಅಕ್ಕಿ ಮತ್ತು 70 ಕಿಲೋಗಳ ಮಾಂಸವನ್ನು ಬಳಸುತ್ತಾರೆ. ಈ ಅದ್ಭುತ ಕುಟುಂಬ ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತು ಲಂಡನ್ ವರ್ಲ್ಡ್ ರಿಕಾರ್ಡ್ಸ್ನಂತಹ ಅಂತಾರಾಷ್ಟ್ರೀಯ ಮೀಡಿಯಾ ಸಂಸ್ಥೆಗಳಲ್ಲಿ ಕವರ್ ಆಗಿದೆ ಮತ್ತು ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ. ಉಲಸ್ ಕುಟುಂಬದ ಬಗ್ಗೆ ಮಾತನಾಡೋಣ. ಬಿಬಿಸಿ ಎಂಬ ಸಂಸ್ಥೆ ಈ ಕುಟುಂಬದ ಮೇಲೆ ಡಾಕ್ಯುಮೆಂಟರಿ ಚಿತ್ರ ತೆಗೆಯುವವರೆಗೂ ಅವರು ನಿಜವಾಗಿಯೂ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ಅವರ ನಡಿಗೆ ನಿಜಕ್ಕೂ ಕರಡಿಗಳು ನಡೆಯುವಂತೆ ಇದ್ದಿತು. ಅದನ್ನು ನೋಡಿದ ವಿಜ್ಞಾನಿಗಳು ಸಹ ತುಂಬಾ ಆಶ್ಚರ್ಯಪಟ್ಟರು. ಮೊದಲು ಎಲ್ಲರೂ ಇದು ಅವರ ಸ್ವೇಚ್ಛಾ ಕ್ರಿಯೆಯೆಂದು ಭಾವಿಸಿದರು. ಆದರೆ ಸಂಶೋಧನೆಗಳನ್ನು ಮಾಡಿದ ನಂತರ ತಿಳಿದುಬಂತು ಅವರಿಗೆ ಉನರ್ಟಾನ್ ಸಿಂಡ್ರೋಮ್ ಎಂಬ ಮೆದುಳು ಸಂಬಂಧಿತ ಸಮಸ್ಯೆ ಇದೆಯೆಂದು. ಈ ಸಮಸ್ಯೆಯಿಂದಾಗಿ ಮೆದುಳು ಸಂಪೂರ್ಣವಾಗಿ ಬೆಳೆಯುವುದಿಲ್ಲ. ಇಷ್ಟು ಅಪರೂಪದ ಸಮಸ್ಯೆ ಇದಕ್ಕೂ ಮುಂಚೆ ಯಾರಲ್ಲೂ ಕಾಣಿಸಿರಲಿಲ್ಲ. ಟರ್ಕಿ ದೇಶದ ಉಲಸ್ ಎಂಬ ಚಿಕ್ಕ ಹಳ್ಳಿಯಲ್ಲಿರುವ ಈ ಕುಟುಂಬದಲ್ಲಿ ಒಟ್ಟು 18 ಜನ ಸದಸ್ಯರು ಇದ್ದಾರೆ. ಅವರಲ್ಲಿ 6 ಜನಕ್ಕೆ ಈ ಸಮಸ್ಯೆ ಇದೆ ಮತ್ತು ಒಬ್ಬರು ಈಗಾಗಲೇ ಸತ್ತಿದ್ದಾರೆ. ವಿಜ್ಞಾನಿಗಳು ಭೌತಿಕ ಚಿಕಿತ್ಸೆ ಫಿಜಿಯೋಥೆರಪಿ ನೀಡಿದರೆ ಅವರು ಸಾಮಾನ್ಯ ಮನುಷ್ಯರಂತೆ ನಡೆಯಬಹುದೇನೋ ಎಂದು ಪ್ರಯತ್ನಿಸಿದರು. ಆ ಪ್ರಯತ್ನದ ಫಲಿತಾಂಶ ತುಂಬಾ ಅದ್ಭುತವಾಗಿತ್ತು. ಕ್ರಮೇಣ ಅವರು 2 ಕಾಲುಗಳ ಮೇಲೆ ಸರಿಯಾಗಿ ನಡೆಯುವುದನ್ನು ಕಲಿತರು. ಅವರ ಕಣ್ಣುಗಳಲ್ಲಿ ಕಾಣಿಸಿದ ಸಂತೋಷವನ್ನು ನೋಡಿ ವಿಜ್ಞಾನಿಗಳು ತಮ್ಮ ಕಷ್ಟ ಸಾರ್ಥಕವಾಯಿತೆಂದು ಭಾವಿಸಿದರು. ಮೋಸೆಸ್ ಲಾನಾ ಎಂಬ ವ್ಯಕ್ತಿಯ ಬಗ್ಗೆ ಕೊನೆಯದಾಗಿ ತಿಳಿದುಕೊಳ್ಳೋಣ. ಅಮೆರಿಕ ದೇಶಕ್ಕೆ ಸೇರಿದ ಈ ವ್ಯಕ್ತಿಗೆ ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ಅಪಘಾತದಿಂದಾಗಿ ಕಾಲುಗಳು ಅಸಾಮಾನ್ಯವಾಗಿ ತಿರುಗುವ ಸಾಮರ್ಥ್ಯ ಬಂತು. ಅವನು ತನ್ನ ಕಾಲುಗಳನ್ನು 180 ಡಿಗ್ರಿಗಳವರೆಗೆ ತಿರುಗಿಸಿ ಹಾಗೆಯೇ ನಡೆಯಬಲ್ಲನು. ಈ ಸಾಮರ್ಥ್ಯವನ್ನು ನೋಡಿದರೆ ಕೆಲವರು ಭಯಪಡುತ್ತಾರೆ ಮತ್ತು ಇನ್ನೂ ಕೆಲವರು ಆಶ್ಚರ್ಯಪಡುತ್ತಾರೆ. ಸಾಮಾನ್ಯವಾಗಿ ಇಂತಹ ದೃಶ್ಯಗಳನ್ನು ಸಿನಿಮಾಗಳಲ್ಲಿ ಮಾತ್ರ ನೋಡುತ್ತೇವೆ. ಆದರೆ ವಾಸ್ತವ ಜೀವನದಲ್ಲಿ ಇಂತಹ ವ್ಯಕ್ತಿ ಇದ್ದರೆ ಹೇಗಿರುತ್ತದೆ ಎಂದು ಊಹಿಸಿಕೊಳ್ಳಿ. ಈ ಅಸಾಮಾನ್ಯ ಸಾಮರ್ಥ್ಯದಿಂದಾಗಿ ಅವನು ಗಿನ್ನಿಸ್ ವರ್ಲ್ಡ್ ರಿಕಾರ್ಡ್ ಮಾಡಿದನು. ಈಗ ಎಲ್ಲರೂ ಅವನನ್ನು ಮಿಸ್ಟರ್ ಎಲಾಸ್ಟಿಕ್ ಮ್ಯಾನ್ ಎಂದು ಕರೆಯುತ್ತಾರೆ. ಸೋ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾಯ್ತು ಅಂದ್ರೆ ಲೈಕ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಿಸ್ ಮಾಡದೆ ನೀವೇ ಮೊದಲು ನೋಡಬಹುದು.